ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ. ತಿರುಮಲ ತಿರುಪತಿಯನ್ನೇ ಭೂವೈಕುಂಠ ಅಂತ ಜ್ಞಾನಿಗಳು ನಿಷ್ಕರ್ಷ ಮಾಡಿ ಹೇಳಿದ್ದಾರೆ. ವೆಂಕಟಗಿರಿ ಪರ್ವತದ ಸ್ಪರ್ಶವಾದ ಕೂಡಲೇ ಮಾಧವ ಎಂಬ ಬ್ರಾಹ್ಮಣನ ಸಹಿಸಲಶಕ್ಯವಾದ ಪಾಪಗಳು ದಹನವಾದುವು ಅಂತ ವೆಂಕಟೇಶ ಮಹಾತ್ಮೆಯಲ್ಲಿ ಕೇಳಿದ್ದೇವೆ. ವೇಮ್ ಅಂದರೆ ಪಾಪ, ಕಟತಿ ಅಂದರೆ ದಹನ, ನಾಶ. ಆದ್ದರಿಂದ ವೆಂಕಟಗಿರಿ ಅಂತ ಕರೆಯಲ್ಪಟ್ಟಿದೆ. ದಿನನಿತ್ಯವೂ ವೆಂಕಟೇಶ ಸ್ತೋತ್ರ ಪಠಣೆಯಿಂದ ಭಯನಾಶವೂ ಆಗುತ್ತದೆ. ಅಂಥ ವೆಂಕಟೇಶ ಸ್ತೋತ್ರದ ಅರ್ಥವನ್ನು ತಿಳಿದುಕೊಂಡು ಪಠಣೆ ಮಾಡೋಣ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಮಿತವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವಚ. ವಸುದೇವ ದೇವಕಿಯರ ಸುತನಾದ ವಾಸುದೇವನಾದ ಅಮಿತ ಪರಾಕ್ರಮಿಯಾದ ಪ್ರದ್ಯುಮ್ನನೇ, ಪಾಪಗಳನ್ನು ಭಸ್ಮ ಮಾಡುವ ಅನಿರುದ್ಧನಾದ ಶೇಷಾಚಲ ಪರ್ವತದ ಒಡೆಯನಾದ ವೆಂಕಟೇಶನಿಗೆ ನಮನಗಳು. ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲ. ಜನಾರ್ದನನಾದ ಪ್ರಪಂಚದ ಸ್ವಾಮಿಯಾದ ಮತ್ತು ಸೃಷ್ಟಿಕರ್ತನಾದ ವೆಂಕಟಾಚಲದಲ್ಲಿ ವಾಸಿಸುವ, ನಾಭಿಯಲ್ಲಿ ಪದ್ಮವನ್ನು ಅಂದರೆ ಕಮಲವನ್ನು ಹೊಂದಿದ, ಜನಗಳ ಕಷ್ಟ ಪರಿಹಾರಕನಾದ, ಭಕ್ತರ ಮೇಲೆ ವಾತ್ಸಲ್ಯವುಳ್ಳವನಾದ ಸ್ವಾಮಿಗೆ ನಮನಗಳು. ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜ ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜ. ಗೋವುಗಳಿಗೆ ಒಡೆಯನಾದ ಗೋವಿಂದನೇ, ಶ್ರೀಕೃಷ್ಣನೇ, ಗರುಡಾರೂಢನೇ, ವರಾಹ ವಾಮನಾವತಾರಗೈದವನಾದ ಅಧೋಕ್ಷಜ ಎಂಬ ನಾಮದಿಂದ ಖ್ಯಾತನಾದ ನಾರಾಯಣನಿಗೆ ನಮನಗಳು. ಶ್ರೀಧರ ಪುಂಡರೀಕಾಕ್ಷ ಸರ್ವದೇವಸ್ತುತೋ ಹರಿ ಶ್ರೀನಾರಸಿಂಹೋ ಮಹಾಸಿಂಹ ಸೂತ್ರಾಕಾರ ಪುರಾತನ. ವಕ್ಷಸ್ಥಳದಲ್ಲಿ ಲಕ್ಷ್ಮಿಯನ್ನು ಧರಿಸಿದ ಶ್ರೀಧರನೇ, ಕಮಲದ ಕಣ್ಣುಗಳ ಪುಂಡರೀಕಾಕ್ಷನೇ, ಸಮಸ್ತ ದೇವತೆಗಳಿಂದ ಸ್ತುತಿಸಲ್ಪಡುವವನೇ, ಬ್ರಹ್ಮಸೂತ್ರಗಳನ್ನು ರಚಿಸಿದವನೇ, ಮಹಾಸಿಂಹನಾಗಿ ಅವತರಿಸಿದ ನರಸಿಂಹನೇ, ನಿನಗೆ ನಮನಗಳು. ರಮಾನಾಥೋ ಮಹೀಭರ್ತ ಭೂಧರ ಪುರುಷೋತ್ತಮ ಚೋಲಪುತ್ರ ಪ್ರಿಯ ಶಾಂತೋ ಬ್ರಹ್ಮಾದೀನಾಂ ವರಪ್ರದ. ರಮಾಪತಿಯಾದ ರಮಾನಾಥನೇ, ಭೂಮಿಯನ್ನು ಉದ್ಧರಿಸಿ ಧಾರಣೆ ಮಾಡಿದವನೇ, ಪುರುಷೋತ್ತಮನೇ, ಚೋಳರಾಜನ ಮಗನಿಗೆ ಪ್ರಿಯನಾದವನೇ, ಬ್ರಹ್ಮಾದಿಗಳಿಗೆ ವರವನ್ನು ಕೊಡುವವನಾದ ಶಾಂತಮೂರ್ತಿಗೆ ನಮನಗಳು. ಶ್ರೀನಿಧಿ ಸರ್ವಭೂತಾನಾಂ ಭಯಕೃದ್ಭಯನಾಶನಃ ಶ್ರೀರಾಮೋ ರಾಮಭದ್ರಶ್ಚ ಭವಬಂಧೈಕಮೋಚಕಃ. ಸಂಪತ್ತಿನ ದೇವತೆಯಾದ ಸಕಲ ಪ್ರಾಣಿಗಳಿಗೆ ಭಯವನ್ನುಂಟು ಮಾಡಿ ಅದೇ ಭಯವನ್ನು ಪುನಃ ನಾಶ ಮಾಡುವವನಾದ, ಸಂಸಾರವೆಂಬ ಭವಪಾಶದಿಂದ ಭಕ್ತರನ್ನು ಪಾರು ಮಾಡಿ ಮೋಕ್ಷದೆಡೆಗೆ ಕೊಂಡೊಯ್ಯುವ, ಭಕ್ತರ ಹೃದಯದಲ್ಲಿ ಭದ್ರವಾಗಿ ವಿರಾಜಮಾನನಾದವನಿಗೆ ನಮನಗಳು. ಭೂತಾವಾಸೋ ಗಿರಿವಾಸ ಶ್ರೀನಿವಾಸ ಶ್ರಿಯಪತಿ ಅಚ್ಯುತಾನಂತ ಗೋವಿಂದೋ ವಿಷ್ಣುರ್ವೆಂಕಟನಾಯಕ. ಸಕಲ ಜೀವಿಗಳಿಗೆಲ್ಲ ಆಶ್ರಯನಾದ, ಪರ್ವತವಾಸಿಯಾದ, ಲಕ್ಷ್ಮೀಪತಿಯಾದ, ಲಕ್ಷ್ಮಿಗೆ ಆಶ್ರಯನಾದ, ವೇದಗಳಿಂದ ಸ್ತುತಿಸಲ್ಪಟ್ಟು ಸರ್ವತ್ರ ವ್ಯಾಪ್ತನಾದ, ಹುಟ್ಟು ಸಾವುಗಳಿಲ್ಲದ, ವೆಂಕಟಾಚಲಕ್ಕೆ ನಾಯಕನಾದ, ಆದಿ ಅಂತ್ಯಗಳಿಲ್ಲದ ದೇವನಿಗೆ ನಮನಗಳು. ಸರ್ವದೇವೈಕ ಶರಣಂ ಸರ್ವದೇವೈಕ ದೈವತಂ ಸಮಸ್ತದೇವ ಕವಚಂ ಸರ್ವದೇವ ಶಿಖಾಮಣಿ. ಸಮಸ್ತ ದೇವತೆಗಳು ಶರಣಾಗತರಾಗುವ ಏಕೈಕ ದೇವನೇ, ದೇವತೆಗಳಲ್ಲೇ ಅತ್ಯಂತ ಶ್ರೇಷ್ಠ ದೇವನಾದ, ಸರ್ವದೇವರಿಗೂ ರಕ್ಷಾಕವಚನಾಗಿ ಸಕಲ ದೇವತೆಗಳ ಮುಕುಟ ಮಣಿಯಾಗಿರುವ ವಿಷ್ಣುವಿಗೆ ನಮನಗಳು. ಇತೀದಂ ಕೀರ್ತನೀಯಸ್ಯ ವಿಷ್ಣೋರಮಿತ ತೇಜಸಃ ತ್ರಿಕಾಲೇಯ ಪಠೆ ನಿತ್ಯಂ ಪಾಪಂ ತಸ್ಯ ನ ವಿದ್ಯತೆ. ಶ್ರೀಹರಿಯ ಮಹಿಮೆಯನ್ನು ದಿನದಲ್ಲಿ 3 ಕಾಲಗಳಲ್ಲಿಯೂ ಪಠನೆ ಮಾಡುವವರಿಗೆ ಪಾಪಗಳಾಗಲಿ ಭಯವಾಗಲಿ ಇಲ್ಲ. ರಾಜದ್ವಾರೆ ಪಠೇದ್ ಘೋರೆ ಸಂಗ್ರಾಮೇ ರಿಪುಸಂಕಟೆ ಭೂತ ಸರ್ಪ ಪಿಶಾಚಾದಿ ಭಯಂ ನಾಸ್ತಿ ಕದಾಚನ. ಈ ವೆಂಕಟೇಶ ಸ್ತೋತ್ರವನ್ನು ರಣರಂಗದಲ್ಲಿ ಸಂಕಟದ ಪ್ರಸಂಗದಲ್ಲಿ ಪಠಿಸಿದರೆ ಜಯಶಾಲಿಗಳಾಗುತ್ತಾರೆ. ರಾಜದ್ವಾರದಲ್ಲಿಯ ಕಾರ್ಯಗಳು ಸುಗಮವಾಗಿ ನೆರವೇರುತ್ತವೆ. ಭೂತ ಪ್ರೇತ ಪಿಶಾಚಾದಿ ಸರ್ಪಗಳಿಂದಲೂ ಭಯವಾಗಲಾರದು.
ಅಪುತ್ರೋ ಲಭತೆ ಪುತ್ರಾನ್ ನಿರ್ಧನೋ ಧನವಾನ್ ಭವೇತ್ ರೋಗಾರ್ಥೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಯೇತ ಬಂಧನಾತ್. ಈ ವೆಂಕಟೇಶ ಸ್ತೋತ್ರ ಪಠಣೆಯಿಂದ ಪುತ್ರರಿಲ್ಲದವರಿಗೆ ಪುತ್ರರು, ಧನಹೀನನಿಗೆ ಧನ, ರೋಗಗ್ರಸ್ತನಿಗೆ ರೋಗಮುಕ್ತಿ, ಅಷ್ಟೇ ಅಲ್ಲ ಸಂಸಾರದಲ್ಲಿಯ ತಾಪತ್ರಯಗಳಿಂದ ಮುಕ್ತಿಯಾಗುತ್ತದೆ. ಯದ್ಯದಿಷ್ಟತಮಂ ಲೋಕೆ ತತ್ತತ್ ಪ್ರಾಪ್ನೋತ್ಯನ ಸಂಶಯ ಐಶ್ವರ್ಯಂ ರಾಜ ಸಮ್ಮಾನಂ ಭುಕ್ತಿ ಮುಕ್ತಿ ಫಲಪ್ರದಂ. ಈ ಸ್ತೋತ್ರವನ್ನು ಪಠಿಸುವುದರಿಂದ ಲೋಕದಲ್ಲಿ ಇಷ್ಟಾರ್ಥಗಳು ಈಡೇರುವುದರಲ್ಲಿ ಸಂದೇಹವಿಲ್ಲ. ಐಶ್ವರ್ಯ, ರಾಜಮರ್ಯಾದೆ, ಇಹಲೋಕ ಪರಲೋಕದಲ್ಲಿ ಸೌಖ್ಯ, ಭುಕ್ತಿ ಅಂದರೆ ಅನ್ನ ಮತ್ತು ಮುಕ್ತಿಯು ಲಭಿಸುವುದು. ವಿಷ್ಣು ಲೋಕೈಕ ಸೋಪಾನಂ ಸರ್ವದುಃಖೈಕನಾಶನಂ ಸರ್ವೈಶ್ವರ್ಯ ಪದಂ ನೃಣಾಂ ಸರ್ವಮಂಗಲಕಾರಕಂ. ವಿಷ್ಣು ಲೋಕಕ್ಕೆ ಸೋಪಾನವಾಗಿರುವ ಈ ಸ್ತೋತ್ರವೊಂದೇ ಸರ್ವ ದುಃಖಗಳನ್ನು ನಿವಾರಿಸಲು ಸಮರ್ಥವಾಗಿದೆ. ಮನುಷ್ಯರಿಗೆ ಮಂಗಲಪ್ರದ ಮತ್ತು ಸರ್ವೈಶ್ವರ್ಯಪ್ರದವಾಗಿದೆ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಿಣೀ ತೀರೆ ರಮಯಾ ಸಹ ಮೋದತೆ. ಶ್ರೀನಿವಾಸನು ವೈಕುಂಠವನ್ನು ತ್ಯಜಿಸಿ ಭೂಲೋಕದಲ್ಲಿರುವ ವೆಂಕಟಾಚಲದಲ್ಲಿ ಸ್ವಾಮಿ ಪುಷ್ಕರಣಿಯ ತಟದಲ್ಲಿ ಲಕ್ಷ್ಮೀ ಸಹಿತನಾಗಿ ಸರ್ವರಿಗೂ ಶುಭವನ್ನುಂಟು ಮಾಡುತ್ತಲಿದ್ದಾನೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ. ಕಲ್ಯಾಣವನ್ನುಂಟು ಮಾಡುವ ಅದ್ಭುತ ಶರೀರ ಹೊಂದಿದ ಅರ್ತಿ ಜನರ ಬಯಕೆಗಳನ್ನು ಈಡೇರಿಸುತ್ತಿರುವ ವೆಂಕಟಗಿರಿಗೆ ಸ್ವಾಮಿಯಾದ ಶ್ರೀನಿವಾಸನಿಗೆ ನಮನಗಳು. ಕಲಿಯುಗದ ಬಾಧೆ ಅಂಟಿಸಿಕೊಳ್ಳದಂತೆ ನಿತ್ಯವೂ ಈ ವೆಂಕಟೇಶ ಸ್ತೋತ್ರವನ್ನು ಅರ್ಥಸಹಿತ ತಿಳಿದುಕೊಂಡು ಪಠನೆ ಮಾಡೋಣ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.